ಪುಟ್ಟರಾಜ್ ಅವರೇ, ತಂದೆಯಾಗಿ ನಿಮ್ಮ ಸ್ಥಾನನ ಹಿರಣ್ಮಯಿಗೆ ನಾನು ತುಂಬೋಕ್ಕಾಗದೇ ಇರ್ಬೋದು, ಆದ್ರೆ ನಿಮ್ಮ ಕೊರತೆ ಬರದೇ ಇರೋ ಹಾಗೆ ಕಾಯೋ ಜವಾಬ್ದಾರಿ ನಂದು. ವೈದ್ಯವ್ರ ತಾಯಿ ಸ್ಥಾನನ ಗಾಯತ್ರಿ ಕೂಡ ತುಂಬೋಕ್ಕಾಗದೇ ಇರ್ಬೋದು, ಆದ್ರೆ ತಾಯಿ ಹತ್ರ ಹೇಳ್ಕೊಳ್ಳೋ ಎಲ್ಲ ಕಷ್ಟಗಳಿಗೂ ಗಾಯತ್ರಿಯಿಂದ ಪರಿಹಾರ ಸಿಗೋ ಥರ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ. ಗಣೇಶನ ಸ್ಥಾನದಲ್ಲಿ ನನ್ನ ಮಗ ಸಮರ್ಥ ಇರ್ತಾನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸೂರ್ಯ ನಿನ್ನ ಪ್ರತಿ ಕ್ಷಣ ಕಾಯ್ತಾನೆ. ಅಮ್ಮ ಹಿರಣ್ಮಯಿ, ನೋಡು, ನನ್ನ ಮಗ ಸೂರ್ಯನೊಬ್ಬನ ನೀನು ಜೋಪಾನವಾಗಿ ನೋಡ್ಕೊ. ನಿನ್ನನ್ನು ನಾವೆಲ್ಲರೂ ಜೋಪಾನವಾಗಿ ನೋಡ್ಕೊತೀವಿ. ಮಾವ, ನನಗೂ ಏನಾದರೂ ಟಿಪ್ಸ್ ಇದ್ರೆ ಹೇಳಿ. ನಿಮ್ಮ ಮಗಳನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೂರ್ಯ ಅವರೇ, ಇಷ್ಟು ದಿನ ನೀವು ಹೇಗಿದ್ರಿ ಅನ್ನೋದು ಮುಖ್ಯ ಅಲ್ಲ, ಇನ್ನು ಮುಂದೆ ಹೇಗಿರ್ತೀರಿ ಅನ್ನೋದು ಮುಖ್ಯ ನಮಗೆ. ಕಟುಕ ವಾಲ್ಮೀಕಿಯಾದ ಕಥೆಯಲ್ಲಿ ನಂಬಿಕೆ ಇಟ್ಟು ನಾನು, ಆದರೆ ಈಗ ನಿಮ್ಮಲ್ಲಾದ ಒಳ್ಳೆ ಬದಲಾವಣೆನ ನಂಬಿದ್ದೀನಿ. ನನ್ನ ಮಗಳು ಹಿರಣ್ಮಯಿನ ಕೊಲ್ಲೋಕೆ ಪ್ರಯತ್ನ ಪಟ್ಟವರು, ಆದ್ರೆ ಈಗ ಅವಳನ್ನ ಕಾಪಾಡೋ ಸ್ಥಿತಿಲಿದ್ದೀರಿ. ಕಾಪಾಡ್ತೀರಿ ಅಲ್ವಾ? ಮಾವ, ನೀವು ಇಷ್ಟೊಂದು ಕೇಳ್ಕೊಳ್ಳೋ ಅವಶ್ಯಕತೆ ಇದೆಯಾ? ಹಿರಣ್ಮಯಿಯವರು ಬೇರೆಯವರ? ನನ್ನವ್ರ ತಾನೆ, ಈಗ ನನಗೆ ಸಂಬಂಧಪಟ್ಟವರು, ಅಂದ್ರೆ ನನ್ನ ಹೆಂಡತಿ. ಅವರು ನನ್ನ ಬದುಕು, ನನ್ನ ಭವಿಷ್ಯ ಮಾವ. ಹಿರಣ್ಮಯಿಯವ್ರನ್ನ ಕಾಪಾಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಅವ್ರನ್ನ ಜೋಪಾನವಾಗಿ ಕಾಪಾಡ್ಕೋತೀನಿ ಮಾವ. ಕೊಲ್ಲೋರ್ ಕೈಲಿ ಜವಾಬ್ದಾರಿ. ಇದಕ್ಕಿಂತ ಕಾಮಿಡಿ ಇದೆಯಾ? ಇನ್ನೊಂದು ಭರವಸೆ ಕೊಡ್ತೀನಿ. ನಾನು ಹಿರಣ್ಮಯಿಯವ್ರಿಗೆ 3 ಗಂಟೆ ಹಾಕಿದ್ದು ಬರೀ ಶಾಸ್ತ್ರಕ್ಕೋಸ್ಕರ ಅಲ್ಲ. ಮೊದಲೇ ಗಂಟು ನನ್ನ ಹಿರಣ್ಮಯಿಯವ್ರ ನಂಟು ಶಾಶ್ವತವಾಗಿರ್ಲಿ ಅಂತ. 2ನೇ ಗಂಟು ನಾನು ಹಿರಣ್ಮಯಿಯವ್ರಿಗೆ ಸರ್ವಸ್ವನವಾಗಿ ಕಾಯ್ತೀನಿ ಅಂತ. 3ನೇ ಗಂಟು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ನನ್ನ ಪಾತ್ರನಾಗಿರ್ಬೇಕು ಅಂತ. ಶಿವುಗೆ ಹಿರಣ್ಮಯಿಯವ್ರನ್ನ ಕೊಟ್ಟು ಮದುವೆ ಮಾಡಿದ್ರೆ ಶಿವು ನಿಮ್ಗೆ ಮಗ ಮತ್ತೆ ಮನೆಯಾಳಿ ಆಗೋಯ್ತಿದ್ದ. ಆದ್ರೆ ಹಾಗಾಗ್ಲಿಲ್ಲ. ಹಾಗಂತ ನನ್ನನ್ನ ಹೊರಗ್ನೋರ್ ತರ ನೋಡ್ಬೇಡಿ ಮಾವ. ನನ್ನನ್ನು ನೀವು ಶಿವು ತರನೇ ಒಪ್ಕೊಂಡು ಮುನ್ನಡ್ಸ್ಕೊಂಡು ಹೋಗ್ಬೇಕು ಮಾವ. ಕೆಲವೊಮ್ಮೆ ಕೆಲವ್ರನ್ನ ಬೇಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಿಧಾನಕ್ಕೆ ಅರ್ಥ ಆಗ್ತಾ ಹೋಗ್ತಾರೆ. ಹಾಗೆ ನೀವು, ನಿಮ್ಮ ಒಳ್ಳೆತನ. ನೀವು ಸೂರ್ಯನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋ ನಂಬಿಕೆ ಇದೆಯಪ್ಪ ನಿಮ್ಗೆ? ಖಂಡಿತ ಇದೆ. ಒಳ್ಳೆ ಯೋಗ್ಯ ವ್ಯಕ್ತಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದೆ ಅನ್ನೋ ನೆಮ್ಮದಿ ಇದೆ. ನಾವೇನು ಹೊರಡ್ತೀವಿ. ಅಪ್ಪ, ನನ್ಗೇನು ಬುದ್ಧಿ ಮಾತು ಹೇಳಲ್ವಾ ಅಪ್ಪ? ನನ್ನ ಮಗಳು ತುಂಬಾ ಜಾಣೆ. ಅವಳಿಗೆ ಎಲ್ಲವನ್ನೂ ಹೇಳಿ ಅರ್ಥ ಮಾಡಿಸ್ಬೇಕಾಗಿಲ್ಲ. ಇಷ್ಟು ದಿನ ನಮಗೆ ನೀನು, ನಿನಗೆ ನಾವು ಅನ್ನೋ ಥರ ಇದ್ವಿ. ಈಗ ನೀನು ನಿನ್ನ ಹೊಸ ಜೀವನಕ್ಕೆ ಕಾಲಿಡ್ತಿದೀಯ.
ಅಮ್ಮನವರ ನನಗೆ ಒಂದು ಒಳ್ಳೆ ಜೀವನ ಕೊಟ್ಟಿದ್ದಾರೆ. ಜೋಪಾನ, ನೀನು ನಿನ್ನ ಜೀವನ ಯಾವುದೇ ಕಾರಣಕ್ಕೂ ಹಿಂದಿನ ನೆನಪುಗಳು ಈಗ ನಿನ್ನ ಜೀವನವನ್ನು ಹಾಳು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಕ್ಕಂತ. ನೀನು ಆ ಮನೆಯಲ್ಲಿ ನೆಮ್ಮದಿಯಾಗಿದ್ದರೆ ನಾವೆಲ್ಲ ನಮ್ಮ ಮನೆಯಲ್ಲಿ ನೆಮ್ಮದಿಯಾಗಿರ್ತೀವಿ. ನಿನ್ನ ನೆಮ್ಮದಿ ನಮಗೆ ಬಹಳ ಮುಖ್ಯ ಕಂದ. ನನಗೂ ಅಷ್ಟೇ ಅಪ್ಪ, ನೀವು ನನಗೆ ತುಂಬ ಮುಖ್ಯ. ನೀವು ಅಮ್ಮನ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಮಗನು ಮದುವೆ ಮಾಡಿಕೊಟ್ಟೆ ಅಂತ ಬರ್ದೇ ಇರ್ಬೇಡಿ, ಅವಾಗವಾಗ ಬರ್ತಾ ಇರಿ. ನಾನೇ ಬರ್ಬೇಕಾ? ಹಾಗಾದ್ರೆ ನೀನ್ ಬರಲ್ವಾ? ಅಪ್ಪ ತಮಾಷೆ ಮಾಡ್ಬೇಕಂದ. ನನ್ನ ಜೀವ ನೀನು. ನಿನ್ನ ನೋಡದೆ ಎಷ್ಟು ದಿನ ಇರಕ್ಕಾಗುತ್ತೆ ನನಗೆ? ಹಿರಣ್ಮಯ್ಯ ಅವರೇ, ಹಿರಣ್ಮಯ್ಯ ಅವರೇ, ಯಾರು? ಹಿರಣ್ಮಯಿ? ನಾನೇ. ನನಗೆ ಗೊತ್ತು, ನೀನೇ ಹಿರಣ್ಮಯ್ಯ. ಸೂರ್ಯ ಅವ್ರೆ, ನೀವು ಕಣ್ ಕಾಣಿಸ್ತಿದ್ಯಾ? ನೀನು ಕಾಣಿಸ್ತಿದ್ಯಾ? ಎಂತ ಸಂತೋಷದ ಸುದ್ದಿ ಹೇಳಿದ್ರಿ. ಪ್ರತಿದಿನ ಅಮ್ಮನವ್ರಿಗೆ ಬೇಡ್ಕೋತಿದ್ದೆ ಸೂರ್ಯ ಅವರು ಕಣ್ ಕಾಣಿಸೋಗಾಗ್ಲಿ ಅಂತ. ಈಗಲೂ ಇಲ್ಲಿಗೆ ಬರೋಕ್ ಮುಂಚೆನೂ ಬೇಡ್ಕೊಂಡೇ ಬಂದೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ವಿಷಯ ಏನಾದ್ರೂ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ಬೋದು. ಒಂದೇ ಒಂದು ನಿಮಿಷ, ಎಲ್ರಿಗೂ ಹೇಳಿ ಕರ್ಕೊಂಡ್ ಬಂದ್ಬಿಡ್ತೀನಿ. ನಿಂತ್ಕೋ. ನನಗೆ ಯಾವತ್ತೂ ಕಣ್ ಕುರುಡೇ ಆಗಿದೆ. ತಮಾಷೆ ಮಾಡ್ಬೇಡಿ ಸೂರ್ಯ. ತಮಾಷೆ ಮಾಡೋದಕ್ಕೆ ನೀನೇ ನನ್ನ ಅತ್ತೆ ಮಗಳ. ಐ ಆಮ್ ಸೀರಿಯಸ್. ಕಪ್ ಕನ್ನಡಕ ಹಾಕೊಂಡು ಇಷ್ಟ ದಿನ ಓಡಾಡ್ತಾ ಇದ್ದಿದ್ದು ಎಲ್ಲ ನಾಟಕ. ನಾಟಕನ? ಯಾಕೆ ನಾಟಕ? ನಿಮ್ ಕಣ್ಣು ಹೋಗೋದಕ್ಕೆ ನಾನೇ ಕಾರಣ ಅನ್ನೋ ಪಾಪ ಪ್ರಜ್ಞೆ ಕೂಡ ಒಂದ್ ಕಾರಣ. ನಾನು ನಿಮ್ಮನ್ನ ಮದ್ವೆ ಆಗೋದಕ್ಕೆ. ನನಗ್ ಬೇಕಾಗಿದ್ದು ಅದೇನೆ. ನಿನ್ನ ನಾನು ಕಟ್ಕೊಳ್ಳೋದಿಕ್ಕೆ ಈ ಕುರುಡುತನದ ನಾಟಕ ಆಡಿ. ಇಷ್ಟೇ ಅಲ್ಲ, ಇದಕ್ಕೂ ಮೊದಲು 10 ನಾಟಕ ಮಾಡಿ. ಫಸ್ಟ್ ಆಫ್ ಆಲ್ ಒಂದು ತಿಳ್ಕೊಂಬಿಡಿ, ಈ ಸೂರ್ಯ ಯಾವತ್ತೂ ಬದಲಾಗಲ್ಲ. ನೀನು ಒಳ್ಳೆತನದಿಂದ ಬದಲಾಗಿರೋ ಥರ ನಾಟಕ ಅಷ್ಟೇ ಅಷ್ಟೇ. ನಿನ್ನ ಫ್ರೆಂಡ್ ಗೀತನ್ ಮದುವೆ ಆದ್ರೆ ನಂಬ್ತೀನಿ ಅಂದಿದ್ದೆ. ನಿನ್ನ ನಂಬಿಕೆ ನನಗೆ ಮುಖ್ಯ ಆಗಿತ್ತು, ಅದಕ್ಕೆ ಗೀತನ್ ಮದುವೆ ಆಗ್ತೀನಿ ಅಂದೆ. ಆದ್ರೆ ನಮ್ಮ ಅಮ್ಮ ಒಪ್ಲಿಲ್ಲ ಅಂತ ಮತ್ತೊಂದು ಕಾಯಿ ಉಳಿಸಿದ್ದೆ. ನಿನ್ನ ನಂಬಿಸ್ದೆ. ಆ ಕಡೆಗೆ ನನ್ನ ಕಡೆ ಹುಡುಗರನ್ನ ಬಿಟ್ಟು ನಿನ್ನ ಫ್ರೆಂಡ್ ಗೀತಾನ ನಿನ್ನ ಕಣ್ಣೆದುರುಗಡೆನೆ ಸಾಯಿಸ್ಬಿಟ್ಟು